ಮುಚ್ಚಿ ವಿಚಾರಣೆಯನ್ನ ಶುರು ಮಾಡಲಾಗಿದೆ. ಆರಂಭಿಕ ಹಂತದಲ್ಲಿ ರೇಣುಕಾಸ್ವಾಮಿ ತಾಯಿ, ಮೃತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗ್ತಾ ಇದೆ. ಮಗನ ಹತ್ಯೆಯ ಬಗ್ಗೆ ಹೇಳಿಕೆಯನ್ನ ದಾಖಲಿಸ್ತಾ ಇದ್ದಾರೆ. ಹಿರಿಯ ವಕೀಲರ ಜೊತೆಗೆ ಮತ್ತೊಬ್ಬ ಸಹಾಯಕರಿಗೆ ಮಾತ್ರ ಅವಕಾಶವನ್ನ ಮಾಡಲಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಈ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಮತ್ತು ಆರೋಪಿ ನಂಬರ್ 1 ಪವಿತ್ರ ಹಾಜರಾಗಿದ್ದಾರೆ. ಅವರ ಸಮ್ಮುಖದಲ್ಲೇ ಮಗನಿಗಾದ ಅನ್ಯಾಯ, ಮಗನ ಸಾವಿನಿಂದ ಆದಂತಹ ಆಕ್ರೋಶ ಎರಡನ್ನ ಕೂಡ ಕಟಕಟೆಯಲ್ಲಿ ಸಾಕ್ಷಿಯಾಗಿ ನುಡಿಯಲಿದ್ದಾರೆ ರೇಣುಕಾಸ್ವಾಮಿ ತಾಯಿ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸಹಜವಾಗಿ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿದ್ರೆ ತುಂಬಾ ಜನ ಬರುವಂತಹ ಸಾಧ್ಯತೆ ಎಲ್ಲ ಇರುತ್ತೆ. ಹೀಗಾಗಿ ಕೋರ್ಟ್ನಲ್ಲಿ ಜಡ್ಜ್ ಕೊಟ್ಟಂತಹ ಸೂಚನೆ ಜೊತೆಗೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಹಾಗೂ ಇವತ್ತು ಕೇವಲ ಚೀಫ್ ವಿಟ್ನೆಸ್ಗಳ ಹೇಳಿಕೆ ಮಾತ್ರ ದಾಖಲಿಸ್ಕೊಳ್ತಾರ. ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಮತಾ, ಕೆಲವೊಂದು ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ನಡೆಯುವಂಥದ್ದು. ಉಳಿದಂತೆ ಇದೊಂದು ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೋರ್ಟ್ ಒಳಗಡೆ ವಕೀಲರು ತುಂಬಿಕೊಂಡಿದ್ರು. ನಂತರದಲ್ಲಿ ಅವ್ರು ವಿಚಾರಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ, ಹೇಳಿಕೆಗಳು ಕೂಡ ಸ್ಪಷ್ಟವಾಗಿ ಕೇಳೋದಿಲ್ಲ. ಆ ನಿಟ್ಟಿನಲ್ಲೇ ಇವತ್ತು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ಮಾಡೋದಕ್ಕೆ ಈಗ ನ್ಯಾಯಾಧೀಶರು ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಕೇವಲ ಅವ್ರ ವಕೀಲರು ಮತ್ತು ಸಾಕ್ಷಿ ನುಡಿಯೋಕ್ಕೆ ಬಂದಿರುವಂಥ ರೇಣುಕಾಸ್ವಾಮಿ ತಂದೆ ತಾಯಿಯನ್ನು ಮಾತ್ರ ಒಳಗಡೆ ಇರಿಸ್ಕೊಂಡು ಹೇಳಿಕೆಗಳು ದಾಖಲು ಮಾಡ್ಕೊತಾ ಇದ್ದಾರೆ. ಇದೇ ವೇಳೆಯಲ್ಲಿ ಏನು VC ಮುಖಾಂತರ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಪರಪ್ನಗರ ಜೈಲಿಂದ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅವರ ಸಮ್ಮುಖದಲ್ಲೇ ಇವರ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥದ್ದು. ನಿಜಕ್ಕೂ ಇವರ ಹೇಳಿಕೆಗಳು ಈ ಆರೋಪಿಗಳ ಮೇಲೆ ಗಂಭೀರ ಸ್ವರೂಪದ ಪರಿಣಾಮ ಬೀರ್ತವೆ. ಯಾಕೆಂದರೆ ಇವರ ಹೇಳಿಕೆಗಳು ಬಹಳ ಮಹತ್ವದಾಗಿರುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಕಳೆದ ಕೆಲವು ದಿನಗಳಿಂದಲೂ ಕೂಡ SPP ಪ್ರಸನ್ನ ಕುಮಾರ್ ಮತ್ತು ತನಿಖಾಧಿಕಾರಿ ಮಾಡಿದ್ರು. ಆ ನಿಟ್ಟಿನಲ್ಲೇ ಇವತ್ತು ಅವರು ಏನೆಲ್ಲ ಹೇಳಿಕೆಗಳು ನೀಡ್ತಾರೆ ಅವು ಬಹಳ ಮಹತ್ವದಾಗಿರೋ ಕಾರಣಕ್ಕಾಗಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಅದು ತುಂಬ ಸಹಾಯಕಾರಿಯಾಗಿರುವಂಥದ್ದು. ಹಾಗಾಗಿಯೇ ಇವತ್ತು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಹೇಳಿಕೆಯನ್ನು ಈಗ ದಾಖಲು ಮಾಡ್ಕೋತಾ ಇದ್ದಾರೆ. ದಾಖಲು ಮಾಡಿಕೊಂಡ ನಂತರದಲ್ಲಿ ಅವರ ತಂದೆ ಏನಿದೆ ಬರ್ತಾರೆ, ತಂದೆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೋತಾರೆ. ದಾಖಲು ಮಾಡಿಕೊಂಡ ನಂತರದಲ್ಲಿ ಇವತ್ತೇನಾದರೂ ಅವ್ರನ್ನ ಕ್ರಾಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಅದಕ್ಕೆ ಬೇರೆ ಡೇಟ್ ಕೊಡ್ತಾರೆ ಅನ್ನೋದು ನಂತರದಲ್ಲೇ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ನಟ ದರ್ಶನ್ ಪರ CV ನಾಗೇಶ್ ಹಾಜರಾಗಿರೋದ್ರಿಂದ ಆ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇವರ ಹೇಳಿಕೆ ನಂತರದಲ್ಲೇ ಕ್ರಾಸ್ ಮಾಡ್ತಾರ, ಅದಕ್ಕೆ ಬೇರೆ ಡೇಟ್ ಕೊಡ್ತಾರ ಅನ್ನೋದು ಗೊತ್ತಾಗಬೇಕಾಗಿದೆ. ಮತ್ತೊಂದು ಕಡೆ ಎಲ್ಲ ಆರೋಪಿಗಳು ಕೂಡ ಅವರ ಸಮ್ಮುಖದಲ್ಲೇ ನ್ಯಾಯಾಧೀಶರು ಕೂಡ ಅವರ ಹೇಳಿಕೆಗಳನ್ನು ಪಡ್ಕೊತಾ ಇರೋ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳು ಅವರ ಹೇಳಿಕೆಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ನಂತರದಲ್ಲಿ ಚಾರ್ಜ್ ಶೀಟಲ್ಲಿ ಇಲ್ಲದ ಕೆಲವು ವಿಚಾರಗಳು ಕೂಡ ಈಗ ಬೆಳಕಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮಮತಾ. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಸದ್ಯಕ್ಕೆ ಮೃತ ರೇಣುಕಾಸ್ವಾಮಿ ತಾಯಿಯ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ.